ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಹೋರಾಡುವವರಿಗೆ ಠಕ್ಕರನ್ನ ಕೊಡಲಾಗಿದೆ. ತೊಡೆ ತಟ್ಟಿ ನಿಂತಿರೋ ಲಿಂಗಾಲೇಶ್ವರ ಸ್ವಾಮೀಜಿ ಸಮಾಜದ ಏಕತೆಗಾಗಿ ನಾಳೆ ಹುಬ್ಬಳ್ಳಿಯಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸಮಾವೇಶಕ್ಕೆ 1000ಕ್ಕೂ ಹೆಚ್ಚು ಮಠಾಧೀಶರು ಬರ್ತಾ ಇದ್ದಾರೆ. ನಾಳಿನ ಸಮಾವೇಶಕ್ಕೆ ದೃಷ್ಟಿ ತೆಗೆದರ ಲಿಂಗಾಲೇಶ್ವರ ಶ್ರೀಗಳು ಸಮಾವೇಶಕ್ಕೆ ದುಷ್ಟ ಶಕ್ತಿಗಳು ಕಂಟಕವಾಗುವ ಸಾಧ್ಯತೆ ಹಿನ್ನೆಲೆ ಮೈದಾನದ ಸುತ್ತ ಮಂತ್ರಿಸಿದ ನಿಂಬೆಹಣ್ಣು, ದೈವ ಜಲ ಸಿಂಪಡಿಸಿದ್ದಾರೆ ಭಕ್ತರು. ಹಿರಿಯ ಶ್ರೀಗಳು ನೀಡಿದ್ದ ನಿಂಬೆಹಣ್ಣು ಮತ್ತೆ ದೈವ ಜಲ ಸಿಂಪಡಿಕೆಯನ್ನ ಮಾಡಲಾಗಿದೆ. ಸಮಾವೇಶವನ್ನ ಹಮ್ಮಿಕೊಂಡಾಗಿದ್ದರಿಂದಲೂ ಕೂಡ ಒಂದಷ್ಟು ವಿಘ್ನಗಳು ಕೂಡ ಎದುರಾಗ್ತಾ ಇದ್ದಾವೆ. ಕಾರ್ಯಕ್ರಮ ಸುಲಲಿತವಾಗಿ ನಡಿಬೇಕು ಅಂತ ಹೇಳಿ ಇದೀಗ ದೃಷ್ಟಿಯನ್ನ ತೆಗೆದಿದ್ದಾರೆ ಭಕ್ತರು. ಮೈದಾನದ ಮೂಲೆ ಮೂಲೆಯಲ್ಲೂ ಕೂಡ ನಿಂಬೆಹಣ್ಣು ಮತ್ತೆ ಕಾಯಿಯನ್ನ ಕಟ್ಟಿದ್ದಾರೆ ಆಯೋಜಕರು. ಇದೆಲ್ಲವನ್ನ ಕೂಡ ಮಾಡುವಂತಹ ಅನಿವಾರ್ಯತೆ ಏನಿತ್ತು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಯಿತು, ನೀವು ಸಭೆ ಮಾಡ್ಕೊಳ್ಳಿ, ಸಮಾವೇಶವನ್ನು ನಡೆಸಿ, ಯಾರೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಬಟ್ ಆದರೆ ಈ ರೀತಿಯಾಗಿ ಮೂಲೆ ಮೂಲೆಯಲ್ಲೂ ನಿಂಬೆಹಣ್ಣು ಮತ್ತು ಕಾಯಿಯನ್ನು ಕಟ್ತಾ ಇದ್ದಾರಲ್ಲ ಆಯೋಜಕರು, ಸಹಜವಾಗಿಯೇ ಪ್ರಶ್ನೆ ಮೂಡುತ್ತೆ. ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕೈಯಲ್ಲಿ ನಿಂಬೆಹಣ್ಣನ್ನು ಹಿಡಿದುಕೊಂಡಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಮಾವೇಶವನ್ನು ನಡೆಸೋದು ಸಮಾಜಕ್ಕೆ ಅವರು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂದೇಶವನ್ನು ರವಾನೆ ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಆಗಲಿ, ಯಾರೂ ಬೇಡ ಅಂತ ಹೇಳೋದಿಲ್ಲ. ಬಟ್ ಆದರೆ ಈ ಸಂದರ್ಭದಲ್ಲಿ ನಿಂಬೆಹಣ್ಣಿನ ಅವಶ್ಯಕತೆ ಏನಿತ್ತು, ಕಾಯಿ ಕಟ್ಟುವಂತಹ ಅವಶ್ಯಕತೆ ಏನಿತ್ತು? ಈಗ ಎಷ್ಟೋ ಜನ ಪ್ರಶ್ನೆ ಮಾಡ್ಬೋದು, ನೀವೇ ಏನಾದರೂ ಮಾಡಿಸ್ತಾ ಇದ್ದೀರಾ, ಏನು ಕತೆ ಅಂತ ಹೇಳಿ. ನಾವು ಬರಬೇಕಾ ಬೇಡವಾ ಅಂತ ಹೇಳಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅವರೇ ಕೊಟ್ಟರು, ಇವರು ಕೊಟ್ಟರು, ಅವ್ರು ಕೊಟ್ಟರು, ಸರಿ ಆಯಿತು, ಅದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಸಾರ್ವಜನಿಕವಾಗಿ ಈ ರೀತಿಯಾಗಿ ನಿಂಬೆಹಣ್ಣನ್ನು ಇಡೋದು ಅಥವಾ ಕಾಯಿಯನ್ನು ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಭಾಗದ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾಳೆ ಸಮಾವೇಶ ಇದೆ. ನಾಳಿನ ಸಮಾವೇಶಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಈಗಾಗಲೇ ಸಾಗ್ತಾ ಇದೆ. ಒಂದಷ್ಟು ವಿಘ್ನಗಳು ಈ ಹಿಂದೆಯಿಂದಲೂ ಕೂಡ ಆಗ್ತಾ ಇತ್ತು. ಈಗಲೂ ಕೂಡ ಆ ವಿಘ್ನಗಳು ಆಗಬಾರದು, ಯಾವುದೇ ರೀತಿಯಾದಂತಹ ಸನ್ನಿವೇಶಗಳು ಅಂದರೆ ಸಮಸ್ಯೆ ಆಗುವಂತಹ ಸನ್ನಿವೇಶಗಳು ಸೃಷ್ಟಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಮಾಡುವಂತಹ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಅಲ್ವಾ? ಸ್ವಾಮೀಜಿಗಳು ತಾನೇ ಬರ್ತಾ ಇರೋದು. ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅಂತಂದರೆ ಈ ರೀತಿಯಾಗಿ ಸ್ವಾಮೀಜಿಗಳಿಗೆ ಈ ನಂಬಿಕೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡತ್ತೆ. ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ದೊಡ್ಡ ಸಂದೇಶವನ್ನ ಕೊಡ್ತೇವೆ. ಇದು ಯಾವ ಪಕ್ಷ, ಧರ್ಮ, ಸಮುದಾಯದ ವಿರುದ್ಧ ಕಾರ್ಯಕ್ರಮ ಅಲ್ಲ. ಇದು ವೀರಶೈವ ಲಿಂಗಾಯತರನ್ನ ಒಂದು ಮಾಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ನನ್ನ ಮೇಲೆ ಸಾಕಷ್ಟು ಅಪನಿಂದನೆಗಳು ಬರ್ತಿವೆ. ಏನೇ ಬಂದ್ರು ವೀರಶೈವ ಲಿಂಗಾಯತ ಒಂದಾಗಿರೋದು ನನಗೆ ಮುಖ್ಯ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಲಿಂಗಾಲೇಶ್ವರ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ಹೇಳಿದ್ರು ಶ್ರೀಗಳು, ಒಮ್ಮೆ ಕೇಳ್ತಾ ಹೋಗೋಣ ಬನ್ನಿ. ಇಡೀ ರಾಜ್ಯದ ಚಿತ್ತ ನಾಳೆ ಹುಬ್ಬಳ್ಳಿಯತ್ತ ಎನ್ನುವಂತಾಗಿದೆ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶನ ಶ್ರೀ ಲಿಂಗಾಲೇಶ್ವರ ಶ್ರೀಗಳ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ನೇರವಾಗಿ ಶ್ರೀ ಲಿಂಗಾಲೇಶ್ವರ ಶ್ರೀಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ನಾಳೆಯ ಏಕತಾ ಸಮಾವೇಶದ ಬಗ್ಗೆ ಹೇಳೋದಾದರೆ ಸಂಕ್ಷಿಪ್ತವಾಗಿ. ಈಗಾಗಲೇ ಸಮಗ್ರ ತಯಾರಿ ಅಂತಕ್ಕಂತಹದ್ದು ಪೂರ್ಣ ಹಂತವನ್ನು ತಲುಪಿದೆ. 50,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. 50,000 ಜನರಿಗೆ ತಯಾರಿಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯವರು ಚೆನ್ನಾಗಿ ನಿಭಾಯಿಸ್ತೇನೆ ಅಂತ ಮಾತನ್ನು ಕೊಟ್ಟಿದ್ದಾರೆ. 1,000 ಜನ ಮಠಾಧಿಪತಿಗಳು, 200ಕ್ಕೂ ಅಧಿಕ ರಾಜಕೀಯ ನಾಯಕರುಗಳು ಕುಂದಿರುವಂತಹ ಬಹುಶಃ ಹುಬ್ಬಳ್ಳಿ ಧಾರವಾಡದ ಇತಿಹಾಸವನ್ನು ನಿರ್ಮಾಣ ಮಾಡುವ ಈ ವೇದಿಕೆ ಈಗಾಗಲೇ ತಯಾರಾಗಿದೆ. ಒಟ್ಟಾರೆ 3,000 ಮಠದಿಂದ ಎಲ್ಲ ಮಠಾಧಿಪತಿಗಳು ಉತ್ಸವದ ಮೂಲಕ, ಪಾದಯಾತ್ರೆಯ ಮೂಲಕ ಈ ಮೈದಾನಕ್ಕೆ ಬರುವಂತಹ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಈಗ ಯಾತಕ್ಕಾಗಿ ಏಕತಾ ಸಮಾವೇಶ, ಏನು ಈ ಸನ್ನಿವೇಶ? ಇದು ಏಕತಾಗಾಗಿ ಸಮಾವೇಶ ಅಂತಕ್ಕಂಥದ್ದು. ಸಮಾಜದಲ್ಲಿ ಒಡಕು ಉಂಟು ಮಾಡ್ತಕ್ಕಂತಹ ಶಕ್ತಿಗಳಂತ ಏನದಾವ, ಆ ಶಕ್ತಿಗಳನ್ನು ನಾವು ಬೆಳೆಯಲಿಕ್ಕೆ ಬಿಡಬಾರ್ದು ಅಂತಕ್ಕಂತಹದ್ದು, ಎಲ್ಲರನ್ನ ಒಂದು ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ.
ಈ ತಾವು ಏಕತಾ ಸಮಾವೇಶ ಹಮ್ಮಿಕೊಳ್ತಿದ್ದಂತೆ ಕೆಲವೊಂದಷ್ಟು ಶ್ರೀಗಳು ತಮ್ಮದೇ ಆದ ಅಭಿಪ್ರಾಯನ ಹಂಚಿಕೊಂಡ್ರು. ಮತ್ತೊಂದು ಕಡೆ ಸಭೆಗಳ ಮೇಲೆ ಸಭೆಯಲ್ಲಿ ನಡೆಸಿದ್ರು. ಹುಬ್ಬಳ್ಳಿಯಲ್ಲೂ ಕೂಡ ಕಳೆದ ದಿನ ಒಂದು ಸಭೆ ಆಯಿತು. ಕೆಲವೊಂದಿಷ್ಟು ಗೊಂದಲ ಉಂಟಾಗ್ತಾಯಿದೆ. ಬಹುಶಃ ಅವರೆಲ್ಲರೂ ಮುಂದಿನ ದಿನಮಾನದಲ್ಲಿ ನಮ್ಮ ಜೊತೆಗಿರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಸದ್ಯಕ್ಕೆ ಅವರಲ್ಲಿ ಗೊಂದಲಗಳಿದ್ದಾವೆ. ನಾಳೆ ನಮ್ಮ ಸಮಾಜದ ನಿರ್ಣಯ ಎಲ್ಲರನ್ನೂ ಒಂದು ಮಾಡಿಬಿಡ್ತದೆ. ಜೊತೆಗೆ ಈ ವೀರಶೈವ ಏಕತಾ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ತಾವು ಕೈಗೊಳ್ತೀರಿ ಅಂತ ಹೇಳಲಾಗ್ತದೆ. ಈ ಅದ್ರ ಬಗ್ಗೆ ಹೇಳೋದಾದರೆ ಯಾವುದೇ ಭಾಳಷ್ಟು ನಿರ್ಣಯಗಳು ಇಲ್ಲಿಲ್ಲ. ಸಮಾಜ ಒಂದಾಗಿರಬೇಕು ಅಂತಕ್ಕಂಥದ್ದು, ಸಮಾಜವನ್ನು ಒಂದು ಮಾಡುವಂತಹ ನಿರ್ಣಯ ಮಾತ್ರ ಇಲ್ಲಿರ್ತದೆ ಹೊರತಾಗಿ ಹೆಚ್ಚಿನ ನಿರ್ಣಯಗಳು ಇಲ್ಲೇನು ಇರೋದಿಲ್ಲ ಅಂತಕ್ಕಂಥದ್ದು. ಇದು ಪಕ್ಷಾತೀತ ಮತ್ತು ಒಳಪಂಗಡಾತೀತ ಮತ್ತು ಸಂಪ್ರದಾಯಗಳೇನು ಭಾಳಷ್ಟು ಅದಾವ ಅವುಗಳೆಲ್ಲದಿಗೂ ಅತೀತವಾಗಿರ್ತಕ್ಕಂಥ ಏಕತಾ ಸಮಾವೇಶ ಇದಾಗಿದೆ. ಹಿಂದೆ ಕೆಲವು ವರ್ಷಗಳ ಹಿಂದೆ ಏನು ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅಂತೇನು ಚರ್ಚೆಗೆ ತೊಗೊಂಬಂದಿದ್ದರು. ಆ ಸಮಯದಲ್ಲಿ ಕೂಡ ಕೆಲವೊಂದಿಷ್ಟು ನಿರ್ಣಯಗಳನ್ನು ತಾವು ಮಂಡಿಸಿದ್ರಿ ಮತ್ತು ಹೋರಾಟದಲ್ಲಿ ಕೂಡ ಮುಂಚೂಣಿಯಲ್ಲಿದ್ದಿರಿ. ಈಗ ಮತ್ತೆ ಅದೆಲ್ಲೋ ಒಂದು ಕಡೆ ಚಿಗುರ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅದೆಲ್ಲ ಬಾಡಿ ಹೋಗಿತ್ತು. ಒಂದಿಷ್ಟು ಕೃತ್ರಿಮವಾದ ಚಿಗುರು ಅಲ್ಲಿ ಹುಟ್ಟುಕೊಂಡಿದೆ. ಬಹುಶಃ ಅದು 90ರಷ್ಟು ಶಕ್ತಿಹೀನವಾಗಿದೆ. ಇನ್ನೊಂದು 10ರಷ್ಟು ಉಳಿದಿದೆ. ಬರುವ ದಿನಮಾನದಲ್ಲಿ ಅದು ಹೋಗಿ ಅದು ನಮ್ಮೊಂದಿಗೆ ಬೆರೆತುಕೊಂಡ್ಬಿಡ್ತದೆ. ರಾಜ್ಯದ ಜನತೆಗೆ, ವಿಶೇಷವಾಗಿ ಲಿಂಗಾಯತ ಸಮಾಜದ ಜನತೆಗೆ ಯಾವ ಸಂದೇಶವನ್ನು ಈ ಸಭೆಯ ಮೂಲಕ ನೀಡಲಾಗುತ್ತೆ? ಏನೋ ಒಂದು ಕುತೂಹಲ ಇದೆ ಕೇಳಲಿಕ್ಕೆ, ಎಲ್ರಿಗೂ ಕುತೂಹಲ ಇದೆ. ನಾಳೆ ಒಂದು ಸಮಾವೇಶ ದಿಂಗಾಲೇಶ್ವರ ಶ್ರೀಗಳು ಹುಬ್ಬಳ್ಳಿಯಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ ಏನು ಮಾಡ್ತಾರೆ ದಿಂಗಾಲೇಶ್ವರ ಶ್ರೀಗಳು ಮುಂದೆ? ದಿಂಗಾಲೇಶ್ವರ ಶ್ರೀಗಳದ್ದು ಒಬ್ಬರದೇ ಪ್ರಯತ್ನ ಅಲ್ಲ. ಸಾಮೂಹಿಕವಾಗಿ ರಾಜ್ಯದ ಎಲ್ಲ ಮಠಾಧಿಪತಿಗಳ ಒಂದೇ ಒಂದು ನಿಲುವು ಏನು ಅಂದರೆ, ನಾವ್ಯಾರೂ ಅಗಲಿಕೊಂಡಿರೋದು ಬೇರೆ, ಕೂಡಿಕೊಂಡಿರೋಣ, ನಾವೆಲ್ಲರೂ ಒಂದು ಅನ್ನುವಂತಹ ಸಂದೇಶವನ್ನು ಸಮಾಜಕ್ಕೆ ಸಾರೋಣ ಅಂತಕ್ಕಂಥದ್ದು. ಈಗೇನು ಲಿಂಗಾಯತ ವೀರಶೈವ, ವೀರಶೈವ ಲಿಂಗಾಯತ, ಲಿಂಗಾಯತ ವೀರಶೈವ, ಹಿಂಗೆ ಗೊಂದಲಗಳೇನಿದ್ದಾವೆ ಎಲ್ಲ ಗೊಂದಲಗಳು ದೂರಾಗಿ ವೀರಶೈವ ಲಿಂಗಾಯತರು ಒಂದು ಅಂತಕ್ಕಂಥ ನಿರ್ಣಯ ನಾಳಿನಿಂದ ಪ್ರಾರಂಭ ಆಗ್ತದೆ. ಕೊನೆಯದಾಗಿ ಹೇಳಬೇಕಂತಂದರೆ, ಈ ಸಮಾವೇಶಕ್ಕೆ ರಾಜಕೀಯ ಹಿನ್ನೆಲೆ ಕೂಡ ಬರ್ತಾ ಇದೆ. ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳು ಪ್ರಮುಖರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತೆರೆಮರೆಯಲ್ಲಿ. ಇನ್ನು ಕೆಲವೊಂದಿಷ್ಟು ಫ್ರಂಟ್ ಲೈನ್ ಬಂದು ಇದನ್ನು ಬೆಂಬಲಿಸ್ತಾ ಇದ್ದಾರೆ. ಇವತ್ತಿನ ತನಕ ಯಾರೂ ಕೂಡ ಇದಕ್ಕೆ ರಾಜಕಾರಣಿಗಳು ವಿರೋಧ ಮಾಡಿರ್ತಕ್ಕಂಥದ್ದು ನಮಗಂತೂ ಗೊತ್ತಾಗಿಲ್ಲ. ಅಂತಹ ಯಾವುದೇ ರಾಜಕೀಯ ಶಕ್ತಿ ಇದನ್ನು ವಿರೋಧ ಮಾಡೋಕ್ಕೆ ಬಂದರೆ ಅದು ನಾಶ ಆಗ್ತದೆ ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ಬೋದು. ಇದಿಷ್ಟು ಹುಬ್ಬಳ್ಳಿಯಲ್ಲಿ ಶ್ರೀ ದಿಂಗಾಲೇಶ್ವರ ಶ್ರೀಗಳು ತಮ್ಮ ಏಕತಾ ಸಮಾವೇಶದ ಕುರಿತು ಹಂಚಿಕೊಂಡಂಥ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಭೋಜ್ಗಾರ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.